ಸರ್ ಸಬ್ ಇನ್ಸ್ಪೆಕ್ಟರ್ ಸರ್, ಈಗ ಇವ್ರು ಫಾರೆಸ್ಟ್ ಅವ್ರು ಏನಾಗಿದೆ ಅವ್ರು ನಮಗೇನು ಕ್ಲಾರಿಟಿ ಕೊಡ್ತಾ ಇಲ್ಲ. ಇವ್ರು ಯಾರಾದರೂ ಪಾಪ ಉಳಕ್ಕೆ ಹೋದಾಗ ಟ್ಯಾಕ್ಟ್ರಿ ಸೀಸ್ ಮಾಡೋದು ಅರೆಸ್ಟ್ ಮಾಡೋದೆಲ್ಲ ಮಾಡ್ತಾರೆ. ಯಾವುದೇ ಕಾರಣಕ್ಕಂತ ಜಮೀನು ವಿಚಾರಕ್ಕೆ ಯಾವುದೇ ಕೇಸ್ನ ನನ್ನ ಗಮನಕ್ಕೆ ಬರದೆ ತಗೋಬೇಡಿ ಅಲ್ವಾ. ಈಗ ಅವರೇನೋ ವರ್ಷಗಳಿಂದ ಇರ್ತಾರೆ, ಇವ್ರು ಫಾರೆಸ್ಟ್ ಅವ್ರು ಬಂದು ಈಗ ನಮ್ಮದು ಅಂದ್ಬಿಟ್ರೆ ಅದು ಹೆಂಗೆ? ಹಾಂ ಅಲ್ಲ, ಆ ಜಮೀನು ವಿಚಾರಕ್ಕೆ ದಯವಿಟ್ಟು ಯಾರಿಗೂ ಸ್ಟೇಷನಲ್ಲಿ ಅಣ್ಣ ಇವ್ರು ಸಬ್ ಇನ್ಸ್ಪೆಕ್ಟರ್ ಸರು, ಯಾಕೆಂದರೆ ಅದು ಕ್ಲಾಶ್ ನಡೀತಾ ಇದೆ. ಮೇಡಮ್ ಎಲ್ಲಿದ್ದೀರಾ ಮೇಡಮ್? ಕೋರ್ಟು ಕಳಿಸಿ ಮೇಡಮ್. ಇದು ಮರಿಮಾಕ್ಲಳ್ಳಿದು ಫಾರೆಸ್ಟ್ ಅವ್ರು ಬಂದು 14 ಆರ್ಡರ್ ಆಗಿದೆ ಅಂತ ತುಂಬ ಜನ ಬಂದವರು ಪಾಪ ಅಲ್ಲಿ ಉಳುಮೆಯಲ್ಲಿದ್ದಾರೆ, ಅವ್ರಿಗೆ ತೊಂದರೆ ಯಾಕೆ ಮಾಡ್ತಿದ್ದೀರಾ ಮೇಡಮ್? ಮರಿಮಾಕ್ಲ ಈಗೇನು ಮೇಡಮ್, ಈಗ ಅವರು ದರ್ಖಾಸ್ತಿಗೂ ಹಾಕ್ಕೊಂಡಿದ್ದಾರೆ, ಏನು ಅದಕ್ಕೆ ಸೊಲ್ಯೂಷನ್ ಏನೀಗ? ಹಾಂ ಒಂದು ನಿಮಿಷ ಇರಿ ಮೇಡಮ್, ಲೌಡ್ ಸ್ಪೀಕರ್ ಆನ್ ಮಾಡ್ತೀನಿ. ಹೇಳಿ ಮೇಡಮ್. ಸೆಕ್ಷನ್ 4 ಆದರೆ ಮೇಡಮ್? ಸರ್ ಸೆಕ್ಷನ್ 4 ಆದ್ಮೇಲೆ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಅಂತ ಒಬ್ರು ರಿಟೈರ್ಡ್ ಎಸಿನ ಅಪಾಯಿಂಟ್ ಮಾಡಿತ್ತು ಸರ್ ಗವರ್ಮೆಂಟ್. ಸರಿ ಮೇಡಮ್. ಇವ್ರದ್ದು ಏನೇ ಅಹವಾಲುಗಳಿದ್ರು ಇವರು ಫಾರೆಸ್ಟ್ ಅರಣ್ಯ ವ್ಯವಸ್ಥಾಪನಾಧಿಕಾರಿ ಅಂತೀವಿ ಸರ್, ಅವ್ರ ಹತ್ರ ಕೊಟ್ರೆ 2 ಗ್ರೌಂಡ್ಸ್ ನೋಡ್ತಾರೆ ಸರ್. ಒಂದು ನಮ್ ನೋಟಿಫಿಕೇಶನ್ ಫಸ್ಟ್ ಆಗಿದೆಯೋ ಅಥವಾ ಇವ್ರದ್ದು ರೈತರದ್ದು RTC ಏನಾರು ಇದ್ರೆ ಅದು ಫಸ್ಟ್ ಆಗಿದೆಯೋ ಅಂತ. ಅದ್ರ ಬೇಸಿಸ್ ಮೇಲೆ ಅವರು DC ಸಾಹೇಬ್ರಿಗೆ ರಿಪೋರ್ಟ್ ನ ಸಬ್ಮಿಟ್ ಮಾಡ್ತಾರೆ ಸರ್. ಓಕೆ, ಅದು ಒಂದೇ ಪ್ರೊಸೀಜರ್ ಸರ್. ಅದು ಈಗ ಮರಿಮಾಕ್ಲಳ್ಳಿ ಸ್ಟೇಟಸ್ ಏನು ಮೇಡಮ್, ಚೆಕ್ ಮಾಡಿ ಹೇಳ್ಬೋದಾ ಮೇಡಮ್? ಹೌದು ಸರ್, ಅಂದ್ರೆ ಸೆಕ್ಷನ್ 4 ಇದೆ ಸರ್, ಮತ್ತೆ ಡೀಮ್ಡ್ ಫಾರೆಸ್ಟ್ ಇದೆ ಸರ್. ಈಗ ಡೀಮ್ಡ್ ಫಾರೆಸ್ಟ್ ಅಂತ ಇದ್ರೆ ಅದಕ್ಕೇನು ಮೇಡಮ್ ಪರಿಹಾರ? ಸರ್ ಡೀಮ್ಡ್ ಇದ್ರೆ ಅದೇ ಇವಾಗ ತಮಗೆ ಗೊತ್ತಲ್ಲ ಸರ್, 1 ಇಯರ್ ಇಂದ ನಾವು ಜಾಯಿಂಟ್ ಸರ್ವೆಗಳನ್ನ ಮಾಡ್ಕೊಂತಾ ಇದೀವಿ. ಓಕೆ, ಜಾಯಿಂಟ್ ಸರ್ವೆ ಅಲ್ಲಿ ರೈತರದ್ದು ಏನಾದ್ರು ಇದ್ರೆ ಅದನ್ನ ಬಿಟ್ಟು ಮಾಡಿ ಅಂತಾನೆ ಡೈರೆಕ್ಷನ್ಸ್ ಇದೆ ಸರ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬ್ರಿಂದನು ಮತ್ತೆ DC. ಅಲ್ಲ, ರೈತರಿಗೆ ಯಾವುದೇ ಕಾರಣಕ್ಕೆ ಸಮಸ್ಯೆ ಆಗಬಾರ್ದು ಮೇಡಮ್. ಸರ್ ಇವಾಗ ಆ ಜಾಯಿಂಟ್ ಸರ್ವೆ ಮಾಡ್ತಿರೋದು ತಹಶೀಲ್ದಾರ್ ಮತ್ತೆ ನಮ್ದು ಮತ್ತೆ ಸರ್ವೆ ಇಲಾಖೆದು ಜಾಯಿಂಟ್ ಇದ್ರಲ್ಲೇ ಮಾಡ್ತಾ ಇದೀವಿ ಸರ್. ಸರಿ ಮೇಡಮ್. ಏನಾದ್ರು ಆ ರೀತಿ ರೈತರದಿದ್ರೆ ಡೀಮ್ಡ್ ಫಾರೆಸ್ಟ್ ಅಲ್ಲಿ ಅದನ್ನ ಬಿಟ್ಟು ಮಾಡ್ಲಿಕ್ಕೆ ಅವಕಾಶ ಇದೆ ಸರ್. ಮೇಡಮ್ ಈಗ ಒಂದು ಕೆಲಸ ಮಾಡಿ, ಇಲ್ಲಿ ಮರಿಮಾಕ್ಲಳ್ಳಿ ಡೀಮ್ಡ್ ಫಾರೆಸ್ಟು ಸೆಕ್ಷನ್ 4 ಅಲ್ಲಿ ಏನೇನು ಬರುತ್ತೆ ಅಂತ ಒಂದು ರಿಪೋರ್ಟ್ ಕೊಡಿ. ಈಗ ಅವ್ರಿಗೆ ಬಡವ್ರಿಗೆ ಗೊತ್ತಾಗಲ್ಲ ಮೇಡಮ್, ಸೆಟಲ್ಮೆಂಟ್ ಆಫೀಸರ್ ಹತ್ರ ಹೋಗಿ ಹೆಂಗೆ ಮನವಿ ಸಲ್ಲಿಸ್ಬೇಕು ಗೊತ್ತಿಲ್ಲ. ಅದು ಡೀಟೇಲ್ಸ್ ಕೊಟ್ಟರೆ ಅವ್ರ ಪರವಾಗಿ ನಾನೇ ಸೆಟಲ್ಮೆಂಟ್ ಆಫೀಸರ್ಗೆ ಪತ್ರ ಬರೆದು. ಸರ್ ಅವರು ನನಗೆ ಮೀಟ್ ಮಾಡಲಿ ಸರ್, ನಾನು ಅವ್ರಿಗೆ. ಹೌದಾ ಮೇಡಮ್? ಮೇಡಮ್ ನೀವು ಒಂದು ಕೆಲಸ ಮಾಡ್ತೀರಾ ಮೇಡಮ್, ನಾನೀಗ ಅವ್ರ ಫಾರೆಸ್ಟ್ ಆಫೀಸರು ಬರಲಿ, ಇವ್ರು ಯಾರ್ಯಾರು ಇದಿದೆ ಅವ್ರನ್ನೊಂದು ಸಲ ಕಳಿಸ್ತೀನಿ ಸರ್. ನಾನೊಂದು ಕೋರ್ಟ್ ಒಂದು ಡೆತ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡ್ಲಿಕ್ಕಿದೆ ಸರ್. ಸರಿ, 11 ಗೆ ನಾನು ಜಾಯಿನ್ ಆಗ್ತೀನಿ. ಎಸ್ ಮೇಡಮ್, ಖಂಡಿತ. ಥ್ಯಾಂಕ್ ಯು ಅಣ್ಣ. ಈಗ 2 ಥರ ಸೆಕ್ಷನ್ 4 ಅಂತಿದೆ. ಸೆಕ್ಷನ್ 4 ಸ್ಕೆಚ್ ಆಗಿದೆ, ಡೀಮ್ಡ್ ಫಾರೆಸ್ಟ್ ಸ್ಕೆಚ್ ಆಗಿದೆ. ಅದು ಗ್ರಾಮ ಹೇಳಮ್ಮ, ಸೆಕ್ಷನ್ 4 ಅಲ್ಲಿ ಎಷ್ಟು ಜನದ್ದು ಇದೆಯಮ್ಮ? ನಾವಿದ್ದೀವಿ, ನಮಗೆ ಬೇಕು ಅಂತ ಮನವಿ. ಅವರು ಸೆಕ್ಷನ್ 4 ಎಷ್ಟು ಜನ ಇದ್ದಾರೆ? ಡೀಮ್ಡ್ ಫಾರೆಸ್ಟ್ ಅಲ್ಲಿ ಎಷ್ಟು ಜನ ಇದ್ದಾರೆ? ಈಗ ಆ 29 ಎಕರೆಯಲ್ಲಿ ಯಾರ್ದಾದ್ರು ಇದ್ರೆ ಇಲ್ಲ ಸರ್, ಇಲ್ವಾ? ಯಜಮಾನ್ರೆ ಈಗ ಒಂದು ಕೆಲಸ ಮಾಡಿ, ಸೆಟಲ್ಮೆಂಟ್ ಆಫೀಸರ್ಗೆ ಹಾಕೋಣ. ಈಗ ನಿಮ್ದು ಯಾರ್ಯಾರ್ದು ಫಾರೆಸ್ಟ್ ಲಿಟಿಗೇಷನ್ ಇದೆ ನನಗೆ ಹೆಸರುಗಳು ಕೊಡಿ. ಸೆಟಲ್ಮೆಂಟ್ ಸಮೇತ ಸರ್ ಕೊಡ್ತೀನಿ ಸರ್. ಡೀಮ್ಡ್ ಎಷ್ಟೈತೆ ಸೆಕ್ಷನ್ 4 ಸ್ಕೆಚ್ ಇದೆ, ಆ ಡೀಮ್ಡ್ ಆಗಿರೋದನ್ನ ರೈತರಿಗೆ ಆಗ್ತದೆ ಸರ್. ಈಗ ಡೀಮ್ಡ್ ಇರೋದು ನಿಮ್ಗೇನು ತೊಂದರೆ ಕೊಡ್ದಂಗೆ ನಾವು ಮಾಡ್ತೀವಿ. ಸೆಕ್ಷನ್ 4 ಆದರೆ ಸೆಟಲ್ಮೆಂಟ್ ಆಫೀಸರ್ಗೆ ಹಾಕೋಣ ಸರ್. ಯಾವುದೇ ಕಾರಣಕ್ಕೆ ಫಾರೆಸ್ಟ್ ರಿಲೇಟೆಡ್ಡು ಇವರು ಟ್ರ್ಯಾಕ್ಟ್ ಇದು ಮಾಡಿದ್ರು ಅಂತ ಯಾವುದೇ ಕಾರಣಕ್ಕೆ ಕ್ರಮ ತೊಗೋಬೇಡಿ. ಯಾಕೆಂದರೆ ಈಗ ಮಿನಿಸ್ಟರ್ ಸಾಹೇಬ್ರದ್ದು ಡೈರೆಕ್ಷನ್ ಇದೆ. ಯಾವುದೇ ಕಾರಣಕ್ಕೆ ಅವ್ರು ಉಳುಮೆ ಮಾಡೋಕ್ಕೆ ಹೋದಾಗ ಟ್ರ್ಯಾಕ್ಟರ್ ಸೀಸ್ ಮಾಡೋದು ಇವರೆಲ್ಲ ಫಾರೆಸ್ಟ್ ಅವ್ರು ಮಾಡಿದ್ರೆ ನಾನು ಸಹಿಸಲ್ಲ. ಹಾಂ, ಮೀಟಿಂಗ್ ಆಗ್ತಾನೆ ಇದೆ, ಸುಪ್ರೀಂ ಕೋರ್ಟ್ವರೆಗೂ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಅದೊಂದು ಸರ್, ಯಾಕೆಂದರೆ ಅದು ತೊಂದರೆ ಆಗೋದು ಬೇಡ. ಎಲ್ಲ PC ಅವ್ರಿಗೆ ಎಲ್ರಿಗೂ ಡೈರೆಕ್ಷನ್ ಕೊಟ್ಬಿಡಿ ಸರ್. ಅಣ್ಣ ಈಗ ನಾನು ನಿಮ್ದು ಯಾರ್ಯಾರ್ದಿದೆ ನನಗೆ ಹೆಸರು ಬರ್ಕೊಡಿ, PDO ಅವ್ರ ಹತ್ರ ಬರ್ಸ್ಬಿಡಿ. ಆಮೇಲಕ್ಕೆ ನಾನೇ ಸೆಟಲ್ಮೆಂಟ್ ಆಫೀಸರ್ ಹತ್ರ ಹೋಗಿ ಸಾಲ್ವ್ ಮಾಡಿಸ್ತೀನಿ, ಆಯಿತಾ? ನಾನೇ ಓಡಾಡ್ತೀನಿ, ಆಗ್ಬೋದಾ? ಡೀಮ್ಡ್ ಫಾರೆಸ್ಟ್ದು ನಾನು ರಿಪೋರ್ಟ್ ತೊಗೊತೀನಿ. ಓಕೆನಾ?